ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಇಂದು ನಾವು ಈ ಹಿಂದೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಗ್ರಾಮದಲ್ಲಿರ್ತಕ್ಕಂಥ ಒಂದು ಸೇತುವೆಯ ಮುಂದಿರ್ತಕ್ಕಂಥ ಒಂದು ಸೇತುವೆ ಮತ್ತು ರೋಡಿನ ಬಗ್ಗೆ ವರದಿಯನ್ನು ಮಾಡಿದ್ವಿ. ಆ ಒಂದು ವರದಿ ಮಾಡಿ ಹಾಗೆ ನಾವು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಹಾಗೂ ಆ ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳಿಗೂ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಹಾಗೂ ಶಾಸಕರುಗಳಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ಮನವಿಯನ್ನು ಮಾಡಿದ್ವಿ. ಆ ಮನವಿಗೆ ಹಾಗೂ ಜಗಳೂರು ತಾಲೂಕಿನ ನ್ಯಾಯಾಧೀಶರಿಗೂ ಕೂಡ ಒಂದು ಮನವಿಯನ್ನು ಮಾಡಿದ್ವಿ. ಆ ಮನವಿಗೆ ಸ್ಪಂದಿಸಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಒಂದು ಹಾಳಾಗಿರ್ತಕ್ಕಂಥ ಒಂದು ರೋಡನ್ನು ಪುನರ್ ನವೀಕರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಹಳೆಯ ಒಂದು ಏನು ಕಿತ್ತೋಗಿರ್ತಕ್ಕಂಥ ಎಲ್ಲ ರೋಡನ್ನು ರೆಡಿ ಮಾಡಿಸಿ ಡಾಂಬರೀಕರಣ ಮಾಡಿ ಒಂದು ಒಳ್ಳೆಯ ಸುಸಜ್ಜಿತವಾದ ಒಂದು ರೋಡನ್ನು ಕೊಡಿಸಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ನಾವು ಏನು ವಿಶ್ವ ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ವರದಿಯನ್ನು ಮಾಡಿದ್ವಿ. ಈ ವರದಿಗೆ ಸ್ಪಂದಿಸಿ ಈ ರೋಡನ್ನು ಆರಂಭಿಸಿಕೊಡಿಸಿದ್ದಾರೆ. ಆ ರೋಡಿಗೆ ಸುಮಾರು ಜಿಲ್ಲೆಗಳಿಗೆ ಒಂದು ಸಂಪರ್ಕವನ್ನು ಕಲಿಸಿದ ಒಂದು ಸೇತುವೆ ದುಸ್ಥಿತಿಯಲ್ಲಿತ್ತು. ಆ ಒಂದು ಸೇತುವೆ ಭಾಳಷ್ಟು ಶಿಥಿಲಗೊಂಡಿತ್ತು. ಹಾಗೆ ಅಲ್ಲಿರ್ತಕ್ಕಂಥ ರೋಡು ಕೂಡ ಅಷ್ಟೊಂದು ಸಮಂಜಸವಾಗಿದ್ದಿಲ್ಲ. ವೆಹಿಕಲ್ಗಳು ಹೋಗ್ತಾ ಇದ್ದರೆ ಧೂಳು ಎದುರಾಗಿ ಬರ್ತಾ ಇತ್ತು. ವೆಹಿಕಲ್ಗಳು ಟೂ ವೀಲರ್ ಓಡಾಡೋದೇ ತುಂಬ ಕಷ್ಟಕರವಾಗಿತ್ತು. ವಿದ್ಯಾರ್ಥಿಗಳಂತೂ ಜೀವವನ್ನು ಕೈಯಲ್ಲೇ ಹಿಡಿದು ಓಡಾಡುವಂಥ ಪರಿಸ್ಥಿತಿ ಇತ್ತು. ಆ ಒಂದು ಇದಕ್ಕೆ ನಾವು ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳಿಗೂ ನಾವು ಮನವಿಯನ್ನು ಮಾಡಿದ್ವಿ. ಆ ಮನವಿಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸಿ ಅಲ್ಲಿ ಸೇತುವೆ ಮತ್ತು ರೋಡನ್ನು ನವೀಕರಿಸಿ ಆ ರೋಡನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಅದಕ್ಕಾಗಿ ನಮ್ಮ ವಿಶ್ವ ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದನ್ನ ನಾನೇ ಕರೆದು ಇವ್ರಿಗೆ ಜಡ್ಜಿಗೆ ಅವ್ರಿಗೆಲ್ಲ ತೋರಿಸಿದ್ದೆ, ನ್ಯಾಯಾಧೀಶರಿಗೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ.